ಕೂಡ ಇದೇ ತರ ಊರೆಲ್ಲ ಸುಚ್ಚಿದ್ರು, 2 ಕ್ರಿಮಿನಲ್ ಕೇಸ್ ಹಾಕಿದ್ರು. ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ತರ ಎಲ್ಲ ಕಡೆ ಸುಚ್ಚಿ ಕೊನೆಗೆ ಕೋರ್ಟ್ ಬೇಲ್ ಕೊಟ್ಟು ಕಳಿಸ್ತು. ಅದರೊಳಗಡೆ ಅವನು ಭಾಗಿನೇ ಆಗಿರಲ್ಲ. ಆದರೆ ಸಿ.ಟಿ. ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಬಹಳ ಬೇಸರ ತರುವಂಥ ಸಂಗತಿ ಏನಂತಂದ್ರೆ, ಅವರೊಬ್ಬ ಜನಪ್ರತಿನಿಧಿ, 4 ಸರಿ MLA ಆಗಿದ್ದಾರೆ, 1 ಸರಿ MLC ಆಗಿದ್ದಾರೆ. ಅವರು ಸದನದಲ್ಲಿದ್ದಾರೆ. ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರಬಹುದು. ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರ್ಲಿಲ್ವಾ? ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬ್ಲಡಿ ಬಾಸ್ಟರ್ಡ್ ಅಂತ ಶಬ್ದಗಳನ್ನು ಬಳಸಿರ್ಲಿಲ್ವಾ? ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ, ಏಕವಚನದಿಂದ ನಿಲ್ಲಿಸಿಕೊಂಡಿದ್ದಾರೆ ಅಂತ ನಮಗೆ ಬಹಳಷ್ಟು ಉದಾಹರಣೆಗಳು ಸಿಗ್ತವೆ. ಸದನದಲ್ಲಿ ಆಯ್ತು ಅಂತಂದ್ರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ. ಅಂತ ಸದನದ ಬಾಗಿಲ ಹತ್ರ ಬಂದು ಸಿ.ಟಿ. ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದಂತಹ ಆತುರ ಏನಿತ್ತು, ಸಭಾಧ್ಯಕ್ಷರ ರೂಲಿಂಗ್ ಇಲ್ದರೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ್ಮೇಲೂ ಕೂಡ ನೀವು ಆಕ್ಷನ್ ಇನಿಷಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ಆಯಿತು, ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ. ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ. ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ. ಆದರೆ ನಾಸಿರ್ ಖಾನ್ ಅದು ಅವನು ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ. ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ. ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ. ನೀವು ಕೊಲೆಗಡಕ ಅಂತಂದ್ರು, ಅದಕ್ಕೆ ಅವರು ಅಸಭ್ಯವಾದಂತಹ ಶಬ್ದವನ್ನು ಬಳಸಿದರೆ ಅನ್ನೋದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ. ಅದಕ್ಕೂ ಅಥವಾ ಕ್ಷಮೆಯಾಚನೆಯನ್ನು ಮಾಡ್ಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಆಯಿತು. ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ, ಏನೂ ಇಲ್ಲ, ಪೊಲೀಸ್ ಇಲಾಖೆಯನ್ನು ಚೂ ಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು, ರಾತ್ರಿಯೆಲ್ಲ ಸುತ್ತಿಸುವಂಥದ್ದು, ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ.